ನಮಸ್ಕಾರ ಸ್ನೇಹಿತರೆ, ನಾನು ಹರೀಶ್ ಪೂಜಾರಿ. ಹೊಸ ವಿಡಿಯೋಗೆ ಸ್ವಾಗತ. ತುಂಬಾ ದಿನಗಳ ನಂತರ ಹೊಸ ವಿಡಿಯೋ ಮಾಡಿದ್ದೆ. ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿ, ಮೋದಿಜಿ ಆತ್ಮವಿಶ್ವಾಸ ಕಳ್ಕೊಂಡಾಗೆ ಕಾಣುತ್ತಿದೆಯಾ? ಹೌದು, ಎಲ್ಲ ವಿಷಯಗಳನ್ನು ಈಗ ಸ್ಪಷ್ಟವಾಗಿ ನೋಡುತ್ತಾ ಹೋದಾಗ ಸ್ಪಷ್ಟವಾಗಿ ಮೋದಿಜಿ ಆತ್ಮವಿಶ್ವಾಸ ಕಳ್ಕೊಂಡಿದ್ದು ಸ್ಪಷ್ಟವಾಗಿ ಗೋಚರಿಸುತ್ತದೆ. 400 ಸೀಟ್ ಗೆಲ್ಲುತ್ತೇವೆ, 400 ಪಾರ್ ಎಂಬ ಘೋಷಣೆಯೊಂದಿಗೆ ಚುನಾವಣೆಯ ರಂಗಕ್ಕೆ ಇಳಿದ ಮೋದಿಜಿ ಕೆಲವೇ ದಿನಗಳಲ್ಲಿ ತಮ್ಮ ಘೋಷಣೆಯನ್ನೇ ಮರೆತುಬಿಟ್ರು. ಚುನಾವಣೆಯ ಆರಂಭದ ಹೊಸ್ತಿಲಲ್ಲಿ ವಿಪಕ್ಷಗಳು ಲೆಕ್ಕಕ್ಕೆ ಇಲ್ಲ, ದೇಶದಲ್ಲಿ ವಿಪಕ್ಷಗಳು ಲೆಕ್ಕಕ್ಕೆ ಇಲ್ಲ ಅನ್ನುವಂಥ ವಾತಾವರಣ ಸೃಷ್ಟಿಯಾಗಿತ್ತು. ಆದರೆ ಚುನಾವಣೆ ಒಂದೊಂದಾಗಿ ಹಂತ ಮುಗಿಯುತ್ತಾ ಹೋಗ್ತಿದ್ದಂತೆ ವಿಪಕ್ಷಗಳು ಎಷ್ಟು ಪ್ರಬಲವಾಗಿದೆ ಅಂದರೆ, ಬಹುಮತ ಬಿಡಿ, ಈಗ ಬಿಜೆಪಿಗೆ ತನ್ನ ಅಸ್ತಿತ್ವವನ್ನೇ ಉಳಿಸಿಕೊಳ್ಳುವುದು ಕೂಡ ಕಷ್ಟ ಅನ್ನುವಂಥ ಪರಿಸ್ಥಿತಿ ಕೂಡ ಸೃಷ್ಟಿಯಾಗಿದೆ ಅನ್ನೋದು ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆ ಮಾಡುತ್ತಾ ಹೇಳ್ತಿದ್ದಾರೆ. ಹಲವಾರು ಕಾರಣಗಳಿವೆ. ಈ ಬಾರಿ ಚುನಾವಣೆಯಲ್ಲಿ ಮೋದಿಜಿ ತನ್ನ ಪರವಾಗಿ ಯಾವುದೇ ಒಂದು ವಾತಾವರಣ ಸೃಷ್ಟಿ ಮಾಡುವಲ್ಲಿ ವಿಫಲವಾದರು. ವಿಪಕ್ಷಗಳ ಏನು ಘೋಷಣೆ ಇದೆಯೋ, ಪ್ರಣಾಳಿಕೆ ಇದೆಯೋ, ಅದರ ಮುಂದೆ ಮೋದಿಜಿಯ ಘೋಷಣೆ ಸಪೇಟ್. ಇದು ಸ್ಪಷ್ಟವಾಗಿ ಮೋದಿಜಿಗೆ ಅರ್ಥವಾಗಿ ಮೋದಿಜಿ ಗೊಂದಲಕ್ಕೊಳಗಾದ. ಮಗೆ ಶುರುವಾಯಿತು ನೋಡಿ. ಒಂದೊಂದು ಹಂತದ ಚುನಾವಣೆ ಮುಗಿತು ಹೋಗುತ್ತೆ ಅಂತೆ ಮಂಗಲಸೂತ್ರ, ಮಟನ್, ಮೀನು, ಮೊಘಲ್, ಮುಜ್ರಾ, ಹಿಂದೆಂದು ಕಂಡು ಕೇಳರಿಯದಂತಹ ಭಾಷೆ, ಹಿಂದೆಂದು ಯಾವ ಪ್ರಧಾನಮಂತ್ರಿಗಳು ಈ ಮಟ್ಟಕ್ಕೆ ಹಿಡಿದು, ಈ ಕೆಳಮಟ್ಟಕ್ಕೆ ಹಿಡಿದು ಇಂತಹ ಭಾಷೆಗಳನ್ನು ಉಪಯೋಗಿಸಿಲ್ಲ. ಅಂತಹ ಸ್ಥಿತಿ ಪ್ರಧಾನಿ ಮೋದಿಗೆ ಬಂತು. 10 ವರ್ಷ ಆಡಳಿತ ನಡೆಸಿದ ಮೋದಿಜಿಗೆ ತನ್ನ ಸಾಧನೆಗಳನ್ನು ಹೇಳಿಕೊಂಡು ಓಟ್ ಕೇಳಲು ಆಗದಂತಹ ಪರಿಸ್ಥಿತಿಯನ್ನು ವಿಪಕ್ಷಗಳು ಸೃಷ್ಟಿ ಮಾಡಿತು. ಇದರಲ್ಲಿ ಬಿಜೆಪಿ, ಮೋದಿ ಸ್ವಯಂಕೃತ ಅಪರಾಧ ಇದೆ, ಸ್ವಯಂಕೃತ ತಪ್ಪು ಇದೆ. ಅದೇನೆಂದ್ರೆ, ವಿಪಕ್ಷಗಳಲ್ಲಿ ನೋಡಿ, ಉತ್ತರ ಭಾರತದಿಂದ ದಕ್ಷಿಣ ಭಾರತದವರೆಗೆ ಪ್ರತಿಯೊಂದು ರಾಜ್ಯದಲ್ಲಿ ಒಬ್ಬ ಸಮರ್ಥವಾದ ವಿಪಕ್ಷ ನಾಯಕ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್, ಬಿಹಾರದಲ್ಲಿ ತೇಜಸ್ವಿ ಯಾದವ್, ಈಗ ನಮ್ಮ ಕರ್ನಾಟಕ ಬಂದರೆ ಇಲ್ಲಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ತಮಿಳುನಾಡಿನಲ್ಲಿ ಸ್ಟಾಲಿನ್, ಕೇರಳದಲ್ಲಿ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಎರಡೂ ಪ್ರಬಲವಾಗಿದೆ. ಹೀಗೆ ವಿಪಕ್ಷಗಳು ಎಲ್ಲೆಲ್ಲಿ ಪ್ರಬಲವಾಗಿದೆಯೋ ಅಲ್ಲಿ ಎಲ್ಲ ಕಡೆ ಸ್ಥಳೀಯ ಸಮರ್ಥ ನಾಯಕರಿದ್ದಾರೆ. ಬಿಜೆಪಿ ಸ್ಥಳೀಯ ಸಣ್ಣ ಪುಟ್ಟ ಜನ ಬೆಂಬಲ ಇರುವ ಸ್ಥಳೀಯ ನಾಯಕರನ್ನು ಮೂಳೆ ಗೊತ್ತಿದೆ. ಪರಿಣಾಮವಾಗಿ ಇಡೀ ದೇಶದ ಪ್ರತಿಯೊಂದು ಕಡೆಯಲ್ಲೂ ಕೂಡ ಮೋದಿಗೆ ತಾನೇ ಮುಂದೆ ನಿಂತು ಚುನಾವಣೆ ಪ್ರಚಾರ ಮಾಡುವಂತ ಅನಿವಾರ್ಯತೆ ಎದುರಾಯಿತು. ಹಂತ ಹಂತವಾಗಿ ಚುನಾವಣೆ ಮುಗಿಯುತ್ತಾ ಹೋಗುತ್ತಿದ್ದಂತೆ ಮೋದಿಜಿ, ಬಿಜೆಪಿ ಟೀಮ್ ಎಲ್ಲರಿಗೂ ಅರ್ಥವಾಗತೊಡಗಿದೆ. ಏನಂದ್ರೆ, ಬಹುಮತ 400 ಅಂತೂ ಬಿಡಿ, ಅದು ಎಂದು ಕನಸಿನ ಮಾತು. ಈಗ ಬಹುಮತ ಪಡೆಯುವುದು ಕೂಡ ಕಷ್ಟ ಸಾಧ್ಯ ಇದೆ ಅನ್ನುವಂತಹ ಸ್ಥಿತಿ ಬಿಜೆಪಿಗೆ ಎದುರಾಗಿದೆ. ಅಂತ ಸ್ಥಿತಿಗೆ ಬಿಜೆಪಿ ಬಂದು ತಲುಪಿದೆ. ಸ್ಪಷ್ಟವಾಗಿ ಬಿಜೆಪಿ ನಾಯಕರ ಹಾವಭಾವಗಳು ನಿಮಗೆ ಅರ್ಥವಾಗಬಹುದು. ಇದು ಕೇವಲ ಗಾಳಿಯಲ್ಲಿ ಹೇಳುವ ಮಾತುಗಳಲ್ಲ. 400ಕ್ಕಿಂತ ಹೆಚ್ಚು ಸೀಟ್ ಅಂತ ಘೋಷಣೆ ಕೂಗಿಕೊಂಡು ಚುನಾವಣೆಗೆ ಇಳಿದ ಮೋದಿಜಿ ಅದನ್ನು ಈಗ ಮರೆತೇ ಬಿಟ್ಟಿದ್ದಾರೆ. ಬೆಳಿಗ್ಗೆ ಒಮ್ಮೆ ನಾನು ಸೆಕ್ಯುಲರ್ ಅಂತ ಹೇಳಿದ್ರೆ ಮಧ್ಯಾಹ್ನ ಮತ್ತೆ ಅದೇ ವಿಭಜನವಾದ ಹೇಳಿಕೆ ನೀಡ್ತಿದ್ದಾರೆ. ಯಾವ ವಿಷಯದ ಬಗ್ಗೆ ಮಾತಾಡಬೇಕು, ಯಾವ ವಿಷಯದಿಂದ ಬಗ್ಗೆ ವೋಟ್ ಕೇಳಬೇಕು, ಜನರಲ್ಲಿ ಯಾವ ರೀತಿ ವಾತಾವರಣ ಸೃಷ್ಟಿ ಮಾಡಬೇಕು ನಮ್ಮ ಪರವಾಗಿ ಅನ್ನೋ ಗೊಂದಲದಲ್ಲೇ ಇಡೀ ಚುನಾವಣೆಯನ್ನು ಕಳೆದು ಹೋಗಿದ್ದಾರೆ. ವಿಪಕ್ಷಗಳ ನಾಯಕರು ರಾಹುಲ್ ಗಾಂಧಿ ಇರ್ಬೋದು, ತೇಜಸ್ವಿ ಯಾದವ್ ಇರ್ಬೋದು, ಅಖಿಲೇಶ್ ಯಾದವ್ ಇರ್ಬೋದು, ಕೇಜ್ರಿವಾಲ್ ಇರ್ಬೋದು, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಈಗ ಎಷ್ಟೊಂದು ಪ್ರಬಲವಾಗಿದ್ದಾರೆ ಅಂದರೆ, ಅವರು ಹೇಳಿದ ಹೇಳಿಕೆಗಳನ್ನೇ ಇಟ್ಕೊಂಡು ಭಾಷಣ ಮಾಡುವಂಥ ಸ್ಥಿತಿ ಬಿಜೆಪಿಗೆ ಬಂದಿದೆ, ಪ್ರಧಾನಿ ಮೋದಿಗೆ ಬಂದಿದೆ. ಹಿಂದೆ ಮೋದಿ ಒಂದು ವಾತಾವರಣ ಸೃಷ್ಟಿ ಮಾಡ್ತಿದ್ರು, ಅದರೊಳಗೆ ಎಲ್ಲರೂ ಸಿಕ್ಕಾಕೊಂಡು ಒದ್ದಾಡ್ತಿದ್ರು. ಈ ಬಾರಿ ಪರಿಸ್ಥಿತಿ ಎಲ್ಲ ಉಲ್ಟು ಹೊರಟಿದೆ. ಈ ಬಾರಿ ವಿಪಕ್ಷಗಳು ಮತ್ತು ಬಿಜೆಪಿ, ಮೋದಿ ನಡುವೆ ಸ್ಪರ್ಧೆ ಅಲ್ಲ, ಈ ಬಾರಿ ಈ ದೇಶದ ಜನತೆ ಮತ್ತು ಕೇಂದ್ರ ಸರ್ಕಾರದ ನಡುವಿನ ಸ್ಪರ್ಧೆ ಅನ್ನುವುದು ಕೂಡ
ರಾಜಕೀಯ ಪಂಡಿತರು ಹೇಳ್ತಿದ್ದಾರೆ. ಇನ್ನು ಬಿಜೆಪಿಗೆ ದೊಡ್ಡ ಹೊಡೆತ ಕೊಟ್ಟದ್ದು ಅದು 400 ಹೇಳಿಕೆ. 400 ಸೀಟ್ ಗೆಲ್ಲುತ್ತೇವೆ ಅಂತ ಹೇಳಿದ ಹೇಳಿಕೆ ಕೂಡ ಬಿಜೆಪಿಗೆ ದೊಡ್ಡ ಹೊಡೆತ ಕೊಟ್ಟಿದೆ. 400 ಸೀಟ್ ಗೆಲ್ಲುತ್ತೇವೆ ಅಂತ ಹೇಳಿ ಚುನಾವಣೆಗಳಿಗೆ ಹೇಳಿದರು. ಆಮೇಲೆ ಅದೇ ಬಿಜೆಪಿ ಕೆಲವು ಬಾಯಿ ಬಡುಕ ನಾಯಕರು, ಸಣ್ಣ ಪುಟ್ಟ ನಾಯಕರು, ನಮಗೆ 400 ಸೀಟ್ ಬೇಕು, ಸಂವಿಧಾನ ಬದಲಾಯಿಸಲು 400 ಸೀಟ್ ಬೇಕು ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಟರು. ಈ ಹೇಳಿಕೆ ಹಿಡ್ಕೊಂಡು ವಿಪಕ್ಷಗಳ ನಾಯಕರು ಜನರ ಬಳಿ ಹೋದರು. ಇದು ಜನಸಾಮಾನ್ಯರಲ್ಲಿ ತಳಮಟ್ಟಕ್ಕೆ ತಲುಪಿದೆ. ಸಂವಿಧಾನ ಬದಲಾದರೆ ಏನಾಗಬಹುದು ಅನ್ನುವಂಥ ಭಯ ಸೃಷ್ಟಿ ತಳಮಟ್ಟದ ಜನರಲ್ಲಿ ಸೃಷ್ಟಿಯಾಯಿತು. ಸಂವಿಧಾನ ಬದಲಾದರೆ ನಮ್ಮ ಹಕ್ಕುಗಳನ್ನು ಕಿತ್ಕೊಳ್ಳಬಹುದು. ಒಂದೊಮ್ಮೆ ಹಿಂದುತ್ವದ ಅಲೆಯಲ್ಲಿ ಅಥವಾ ಶ್ರೀರಾಮನ ಭಕ್ತಿಯ ಮೇಲೆ ಬಿಜೆಪಿಗೆ ವೋಟ್ ಹಾಕಿದವರು ಕೂಡ ಬಿಜೆಪಿಯನ್ನು ಸಂಪೂರ್ಣ ನಂಬಿರಲಿಲ್ಲ. ಆ ಸಂಪೂರ್ಣ ನಂಬದೇ ಇರುವವರು ಈ ಬಾರಿ ಬಿಜೆಪಿ ಹೇಳುವುದೊಂದು ಮಾಡುವುದೊಂದು ಅನ್ನುವುದನ್ನು ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಆದುದರಿಂದ ಈ ಬಾರಿ ಬಿಜೆಪಿ ಆತಂಕದ ಸ್ಥಿತಿಯಲ್ಲಿ ಇದೆ, ಮುಗ್ಗರಿಸ್ತಾ ಇದೆ. ನೋಡೋಣ ಮುಂದಕ್ಕೆ ಏನಾಗ್ತದೆ ಅಂತ. ಇನ್ನೂ ಒಂದಂತ ಚುನಾವಣೆ ಇದೆ, ಅಲ್ಲಿವರೆಗೆ ನೋಡೋಣ ಮುಂದಕ್ಕೆ ಏನಾಗ್ತಂತೆ. ನಮಸ್ಕಾರ, ನಾನು ಎಸ್ ಪಿ ಆರ್. ಚಾನಲ್ ಶೇರ್ ಮಾಡಿ, ಹೊಸದಾಗಿ ನೋಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.